ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ಉತ್ತರದಲ್ಲಿ ಪ್ರವಾಹದ ರುದ್ರನರ್ತನ, ಅಪಾಯದ ಮಟ್ಟ ಮೀರಿದ ಗಂಗಾ ಯಮುನಾ, 22ಕ್ಕೂ ಹೆಚ್ಚು ಮಂದಿ ದುರ್ಮರಣ. ಶೋಭಾ ಕರಂದ್ಲಾಜೆ ಭಜ್ಜಿಗೂ ಬಿಸಿ ಮುಟ್ಟಿಸಿದ ವರುಣ. ಸಿಂಗ್ ಸಂಪುಟದ ಕೊನೆಯ ಪುನರ್ರಚನೆ, ಕ್ಯಾಬಿನೆಟ್ಗೆ 8 ಸಚಿವರ ಸೇರ್ಪಡೆ. ಆಸ್ಕರ್ಗೆ ಭೂ ಸಾರಿಗೆ, ಖರ್ಗೆಗೆ ಕೊನೆಗೂ ದಕ್ಕಿದ ರೈಲ್ವೆ. ಬಗೆದಷ್ಟು ಬೆಳೆಯುತ್ತಿದೆ ಅಕ್ರಮ ಗಣಿಗಾರಿಕೆ ಹಗರಣ, ನಷ್ಟವಾಗಿದ್ದು 1 ಲಕ್ಷ ಕೋಟಿಗೂ ಹೆಚ್ಚು ಹಣ. ಗಣಿ ಧಣಿಗಳಿಂದ ಸರ್ಕಾರದ ಖಜಾನೆಗೆ ಕನ್ನ. ಕರೆದದ್ದು ಮೀಟಿಂಗ್, ನಡೆದದ್ದು ಫೈಟಿಂಗ್. ಸಚಿವರ ಸಮ್ಮುಖದಲ್ಲೇ ಕೈ ಕಾರ್ಯಕರ್ತರ ಮಾರಾಮಾರಿ. ಕೋಲಾರದಲ್ಲಿ ಬಯಲಾಯಿತು ಕಾಂಗ್ರೆಸ್ ಭಿನ್ನಮತದ ದಳ್ಳೂರಿ. ಚಂದ್ರ ಚಿತ್ರದಲ್ಲಿ ದಿಢೀರ್ ಯಶ್ ಪಾತ್ರ, ಪ್ರಚಾರಕ್ಕೂ ಬಾರದೆ ನಟ ಪ್ರೇಮ್ ಬೇಸರ. ಪ್ರೆಸ್ ಮೀಟ್ನಲ್ಲಿ ಬಯಲಾಯಿತು ನಿರ್ದೇಶಕಿ ನಟನ ಶೀತಲ ಸಮರ. ಉತ್ತರ ಭಾರತದಲ್ಲಿ ಮಾನ್ಸೂನ್ ಅಬ್ಬರ ಜೋರಾಗಿದೆ. ಅದರಲ್ಲೂ ಉತ್ತರಾಖಂಡ್, ಹರಿಯಾಣ ಹಾಗೂ ಹಿಮಾಚಲ ಪ್ರದೇಶಗಳಲ್ಲಿ ಅಕ್ಷರಶಃ ಜಲಪ್ರಳಯ ಉಂಟಾಗಿದ್ದು ನದಿಗಳು ಉಕ್ಕಿ ಹರಿಯುತ್ತಿವೆ. 22ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು ಸಚಿವೆ ಶೋಭಾ ಕರಂದ್ಲಾಜೆ, ಕ್ರಿಕೆಟರ್ ಭಜ್ಜಿ ಸೇರಿದಂತೆ ಹಲವರು ಪ್ರವಾಹಕ್ಕೆ ಸಿಲುಕಿ ಪರದಾಡಿದ್ದಾರೆ. ಉತ್ತರಾಖಂಡ, ಹಿಮಾಚಲ ಪ್ರದೇಶದಲ್ಲಿ ವರುಣನ ಆರ್ಭಟ, ಉಕ್ಕಿ ಹರಿಯುತ್ತಿರುವ ಗಂಗಾ ಯಮುನಾ ನದಿಗಳು, ತರಗಿಲೆಗಳಂತೆ ಕೊಚ್ಚಿ ಹೋದ ವಾಹನ, ಕಟ್ಟಡಗಳು. 22ಕ್ಕೂ ಹೆಚ್ಚು ಮಂದಿ ಬಲಿ, ನೂರಾರು ಜನರು ನಾಪತ್ತೆ. ಅಪಾಯದ ಮಟ್ಟ ಮೀರಿ ಬೋರ್ಗರಿತಾ ಇರೋ ಗಂಗಾ ನದಿ, ತಪಸ್ಸಿಗೆ ಕೂತ ನೀಲಕಂಠನನ್ನು ಕಂಠದವರೆಗೂ ಮುಳುಗಿಸಿದ ಪ್ರವಾಹ. ಇದು ಉತ್ತರಾಖಂಡ್ನ ರಿಷಿಕೇಶದಲ್ಲಿ ಇವತ್ತು ಕಂಡುಬಂದ ದೃಶ್ಯ. ಉತ್ತರ ಭಾರತದಲ್ಲಿ, ಅದರಲ್ಲೂ ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣದಲ್ಲಿ ಮಾನ್ಸೂನ್ ಮಳೆ ಅಬ್ಬರಿಸುತ್ತಿದೆ. ಎಲ್ಲೆಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಗಂಗಾ, ಯಮುನಾ, ಅಲಕ್ನಂದ ಸೇರಿದಂತೆ ಬಹುತೇಕ ನದಿಗಳು ಉಕ್ಕಿ ಹರಿತಿವೆ, ಅಪಾಯದ ಮಟ್ಟ ಮೀರಿವೆ. ಹರಿದ್ವಾರದಲ್ಲಿಯೂ ಗಂಗೆ ಅಪಾಯದ ಮಟ್ಟ ಮೀರಿದ್ದು ದಡದಲ್ಲಿರೋ ಊರುಗಳು, ಮನೆ ಮಠಗಳನ್ನ ಆಪೋಷಣ ಪಡೆದಿದ್ದಾಳೆ. ಪ್ರವಾಹದಿಂದಾಗಿ ಸಾವಿರಾರು ಯಾತ್ರಾರ್ಥಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ನೂರಾರು ಮಂದಿ ಕಾಣೆಯಾಗಿದ್ದಾರೆ. ಭಾರೀ ಮಳೆಯಿಂದಾಗಿ ಬಹುತೇಕ ಪ್ರದೇಶಗಳು ಜಲಾವೃತವಾಗಿದ್ದು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ. ಎನ್ಡಿಆರ್ಎಫ್ನ 11 ತುಕಡಿಗಳು ವಿವಿಧ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯದಲ್ಲಿ ತೊಡಗಿವೆ. ये जो हमें सूचना जो मिल रही है एनडीआरएफ को बेसिकली स्टेट सूत्रों से मिल रही है, जहां पे लोकल पुलिस हैं और उनके रेवेन्यू और जो ऑफिशियल्स हैं, डिस्ट्रिक्ट कलेक्टर्स हैं, डीएम्स हैं, इसके अलावा जो उनके डिजास्टर मैनेजमेंट एजेंसी है, हमें उनसे सूत्र मिल रही है, उनसे सूचना मिल रही है. उसके बेसिस पे हम मूव कर रहे हैं. कुछ प्रेस से रिपोर्ट आ रही है और जैसे मैंने बोला कुछ और भारत सरकार की पैरामिलिट्री फोर्सेज जैसे आईटीबीपी हैं, वो वहां पे स्थित है, उनके जरिए हमें सूचना मिल रही है. ಇನ್ನು ಭಾರೀ ಮಳೆ ಹಾಗೂ ಪ್ರವಾಹದಿಂದಾಗಿ ಭೂಕುಸಿತ ಉಂಟಾಗಿದ್ದು ಉತ್ತರಾಖಂಡ್ನ ಚಮೋಲಿ ಜಿಲ್ಲೆಯಲ್ಲಿ ಹಲವು ರಸ್ತೆ ಮತ್ತು ಸೇತುವೆಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಪ್ರೇಮ್ ನಗರದಲ್ಲಿ ಪ್ರವಾಹದಿಂದ ಮನೆಯೇ ಕೊಚ್ಚಿ ಹೋಗಿದ್ದು ಮನೆಯಲ್ಲಿದ್ದ 3 ಸದಸ್ಯರು ಅಸುನೀಗಿದ್ದಾರೆ.
ರುದ್ರಪ್ರಯಾಗದಲ್ಲಿ 5 ಮಂದಿ ಮಳೆ ಸಂಬಂಧಿತ ಅವಘಡಗಳಲ್ಲಿ ಜೀವ ತೆತ್ತಿದ್ದಾರೆ ಅಂತ ಕೇಂದ್ರ ವಿಪತ್ತು ನಿರ್ವಹಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ನಿಲ್ದಾಣದಲ್ಲಿ ನಿಲ್ಲಿಸಿದ್ದ 5 ಬಸ್ಗಳು ಕೊಚ್ಚಿ ಹೋಗಿವೆ. ಉತ್ತರ ಕಾಶಿಯಲ್ಲಿ ಜೆಸಿಬಿ ಲಾರಿಗಳು ಭೀಕರ ಪ್ರವಾಹದಲ್ಲಿ ತರೆಗಿಲೆಗಳಂತೆ ಕೊಚ್ಚಿ ಹೋಗ್ತಿವೆ. ಪ್ರವಾಹದಲ್ಲಿ ಸಿಲುಕಿದ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆ. ಹಿಮಾಚಲ ಪ್ರದೇಶದಲ್ಲಿ ಸಿಎಂ ವೀರಭದ್ರ ಸಿಂಗ್ಗೆ ತ್ರಿಶಂಕು ಸ್ಥಿತಿ. ಹೇಮಕುಂಡ್ ಬಳಿ ಹರ್ಭಜನ್ ಸಿಂಗ್ ಪರದಾಟ. ಇನ್ನು ಉತ್ತರ ಭಾರತದ ಧಾರ್ಮಿಕ ಕೇಂದ್ರಗಳಲ್ಲಿ ಯಾತ್ರೆ ಕೈಗೊಂಡಿರೋ ರಾಜ್ಯದ ಮಾಜಿ ಸಚಿವೆ ಶೋಭಾ ಕರಂದ್ಲಾಜೆಗೂ ಪ್ರವಾಹದ ಬಿಸಿ ತಟ್ಟಿದೆ. ರುದ್ರಪ್ರಯಾಗ್ನಲ್ಲಿ ಶೋಭಾ ಕರಂದ್ಲಾಜೆ ಪ್ರವಾಹಕ್ಕೆ ಸಿಲುಕಿದ್ದು ಯಾತ್ರೆಯನ್ನ ಮೊಟಕುಗೊಳಿಸಿದ್ದಾರೆ. ಆದರೆ ತಾವು ಸುರಕ್ಷಿತವಾಗಿರೋದಾಗಿ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ಇದೇ ವೇಳೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ವೀರಭದ್ರ ಸಿಂಗ್ ಕೂಡ ಪ್ರವಾಹಕ್ಕೆ ಸಾಂಗ್ಲಾ ವ್ಯಾಲಿಯಲ್ಲಿ ರಸ್ತೆ ಕೊಚ್ಚಿ ಹೋದ ಹಿನ್ನೆಲೆಯಲ್ಲಿ ಮುಂದೆ ಚಲಿಸಲಾಗದೆ ಕೆಲಕಾಲ ತ್ರಿಶಂಕು ನರಕಕ್ಕೆ ಸಿಲುಕಿದ್ರು. ಇತ್ತ ಹೇಮಕುಂಡ್ ಪ್ರವಾಸದಲ್ಲಿದ್ದ ಕ್ರಿಕೆಟಿಗ ಹರ್ಭಜನ್ ಸಿಂಗ್ ಕೂಡ ಪ್ರವಾಹಕ್ಕೆ ಸಿಲುಕಿ ಪರದಾಡಿದ್ರು. ಆದರೆ ನಂತರ ಟ್ವೀಟ್ ಮಾಡಿದ ಬಜ್ಜಿ ತಾವು ಸುರಕ್ಷಿತವಾಗಿರೋದಾಗಿ ತಿಳಿಸಿದ್ರು. ಇನ್ನು ಭೀಕರ ಮಳೆ ಗಾಳಿ ಪ್ರವಾಹದಿಂದಾಗಿ ಚಾರ್ಧಾಮ್ ಯಾತ್ರೆ ಎಂದೇ ಖ್ಯಾತಿಯಾದ ಗಂಗೋತ್ರಿ, ಯಮುನೋತ್ರಿ, ಕೇದಾರ್ನಾಥ್ ಹಾಗೂ ಬದ್ರಿನಾಥ್ಗಳಿಗೆ ಯಾತ್ರೆಯನ್ನ ರದ್ದುಗೊಳಿಸಲಾಗಿದೆ. ಇದೇ ವೇಳೆ ಕೈಲಾಶ್ ಮಾನಸ ಸರೋವರ ಯಾತ್ರೆಯನ್ನು ರದ್ದುಗೊಳಿಸಲಾಗಿದೆ. ಇತ್ತ ವಾಣಿಜ್ಯ ನಗರಿ ಮುಂಬೈ ಸಹ ಭೀಕರ ಮಳೆಯಿಂದ ತತ್ತರಿಸಿ ಹೋಗಿದೆ. ಹಲವು ತಗ್ಗು ಪ್ರದೇಶಗಳು ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಸ್ತೆ ಮತ್ತು ರೈಲು ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ. ಒಟ್ಟಾರೆ ಉತ್ತರ ಭಾರತ ಭೀಕರ ಮಳೆ ಹಾಗೂ ಪ್ರವಾಹದ ಹೊಡೆತಕ್ಕೆ ತತ್ತರಿಸಿದೆ. ಇದುವರೆಗೂ 22ಕ್ಕೂ ಹೆಚ್ಚು ಮಂದಿ ಬಲಿಯಾಗಿದ್ದು 100 ಜನರು ನಾಪತ್ತೆಯಾಗಿದ್ದಾರೆ. ಲಕ್ಷಾಂತರ ಮಂದಿ ಮನೆ ಮಠ ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ. ರಕ್ಷಣಾ ಕಾರ್ಯ ಭರದಿಂದ ಸಾಗಿದ್ರೂ ಕೆಲವೆಡೆ ಪ್ರತಿಕೂಲ ಹವಾಮಾನದಿಂದ ರಕ್ಷಣಾ ಕಾರ್ಯಕ್ಕೆ ಅಡಚಣೆಯಾಗ್ತಿದೆ. ಜುಲೈ 2ನೇ ವಾರದಲ್ಲಿ ಉತ್ತರ ಭಾರತ ಪ್ರವೇಶಿಸಬೇಕಿದ್ದ ಮುಂಗಾರು ಈ ಬಾರಿ ಇದುವರೆಗಿನ ದಾಖಲೆಗಳನ್ನೆಲ್ಲ ಮುರಿಯುವಂತೆ ಅತ್ಯಂತ ಶೀಘ್ರವಾಗಿ ಎಂಟ್ರಿ ಕೊಟ್ಟಿದೆ. ಆದರೆ ಆರಂಭದಲ್ಲೇ ವರುಣನ ಆರ್ಭಟ ಜನಜೀವನವನ್ನ ಅಸ್ತವ್ಯಸ್ತಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಮತ್ತಷ್ಟು ಸುದ್ದಿಗಳು ನೋಡೋಣ ಬ್ರೇಕ್ನ ನಂತರ.